ಹಂಗೆ ಶೂಟ್ ಮಾಡಿ ಬನ್ನಿ. ಈಗ ದುರ್ಗಮ್ಮನ ಆಶೀರ್ವಾದ ಪಡೆದು ನಾಳೆ 7ನೇ ತಾರೀಕು ಭ್ರಷ್ಟರನ್ನ ಸಂಹಾರ ಮಾಡೋದಕ್ಕೆ ಇವತ್ತು ನಾವು ಇಲ್ಲಿನ ಆಶೀರ್ವಾದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು ದಯವಿಟ್ಟು ಬರುವಂತ ದಿನಗಳಲ್ಲಿ ಇದೇ ಉತ್ಸಾಹ ಇದೇ ಒಂದು ಮತದಾನ ಮಾಡಿ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದಂತ ಶ್ರೀರಾಮುಲು ಅವರನ್ನ ಗೆಲ್ಲಿಸಿ ತಂದು ನಮ್ಮ ರಾಷ್ಟ್ರದ ಮುಂದಿನ ಪ್ರಧಾನಿ ಮಂತ್ರಿ ಆಗುವಂತ ಪ್ರಧಾನಿ ಮೋದಿ ಅವರಿಗೆ ನಾವು ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು. ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್. ಈಗ ಶ್ರುತಿ ಮೇಡಮ್ ಅವರು ಮಾತಾಡಿ, ಆಮೇಲೆ ಅರುಣಾಮ್ ಅವರು ಮಾತಾಡಲಿ. ಈ ಸಾರಿ ಚುನಾವಣೆಯಲ್ಲಿ ಈ ಪಕ್ಷದ ಅಭ್ಯರ್ಥಿಯಾಗಿರುವಂತ ನಿಮ್ಮೆಲ್ಲರ ಮನೆ ಮಗನಾಗಿರುವಂತ ಶ್ರೀರಾಮುಲು ಗೆದ್ದು ಬರ್ತಾರೆ ಅನ್ನೋದಕ್ಕೆ 100% ಸತ್ಯ. ಆದ್ರೆ ನಾವೆಲ್ಲ ತಿರುಗಾಡ್ತಾ ಇರೋದು ಬಳ್ಳಾರಿ ಕ್ಷೇತ್ರವನ್ನ ಎಷ್ಟು ಅಂತರದಲ್ಲಿ ನೀವು ಗೆಲ್ಲಿಸ್ತೀರ ಅಂತ. ಸುಮಾರು 2 ಲಕ್ಷಕ್ಕೂ ಅಂತರದಿಂದ ಅವ್ರನ್ನ ಗೆಲ್ಲಿಸ್ತೀರ. ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಿಯಾಗಿ ಮತ್ತೆ ಮಾಡ್ತೀರಾ. ಈ ದೇಶದ ಭವಿಷ್ಯಕ್ಕೆ ನೀವು ಕಾರಣ ಆಗ್ತೀರಾ. ಹಾಗಾದ್ರೆ ಈ ಸಾರಿ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗೆ ನೀವು ಕೊಡುವಂತ ವಿಕ್ಟರಿ ಭಾರತದಲ್ಲಿ ವಿಕ್ಟರಿಯಾಗಬೇಕು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಆಸೆ ಅಂತ ಕೇಳ್ಕೊಳ್ತಾರೆ. ಏನ್ ಹಾಕೋದು ಸೌಂಡು ಸುಮ್ಮನೆ ರೈಸ್ ಕಾಂಪ್ಲೆಕ್ಸ್ ಬೇರೆ ಮ್ಯೂಸಿಕ್ ಹಾಕ್ಬಿಡಿ. ನಮಸ್ಕಾರಗಳು. ಯಾರು ನಮ್ಮ ದೊಡ್ಡಲಿ ಅಲ್ಲಿ
ತುಂಬಾ ಬಿಜೆಪಿ ಕಾರ್ಯಕರ್ತರು ಇರ್ತಕ್ಕಂಥ ಈ 11 ತಿಂಗಳು ಎಲ್ಲಿದ್ದಾರೆ? ಏನು ಒದ್ದಾಡ್ತಾ ಇದೀವಲ್ಲ, ಇನ್ನೂ ಒಂದು 2 ತಾಸು ಬೇಕಾದ್ರೂ ಬರ್ತೀವಿ ಅನ್ನೋ ಉತ್ಸಾಹ ಕಾರ್ಯಕರ್ತರಲ್ಲಿ ಕಂಡು ಬರ್ತಾ ಇದೆ ನನಗೆ. ಬಿಸಿಲು ಹೋಗ್ತಾ ಇಲ್ಲ. ಕ್ಯಾಮ್ರಾ ನಿಂತ್ಕೊಂಡಿದಾರಲ್ರಿ ಅಲ್ಲಿ ನಮ್ಮ ಮನೆಯವರು ಬಿಸಿಲಾಗಲಿ, ಕ್ಯಾಮ್ರಾಗಳು ಮಳೆ ಆಗಲಿ, ನಿಂತ್ಕೊಂಡಿದಾರಲ್ಲ ಬಿರುಗಾಳಿ ಆಗಲಿ, ಗರ್ಜನೆಯನ್ನ ಗರ್ಜಿಸಬೇಕು, ಒಂದು ಕಾರ್ಯ ಶ್ರೀರಾಮುಲು ಅವ್ರನ್ನ ಗೆಲ್ಲಿಸಬೇಕು. ಕ್ಯಾಮ್ರಾಗಳಿದಾವಲ್ಲ ಮುಂದೆ 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 ಈಗ ಅದೇ ಮುಂದ್ಗಡೆ ಕ್ಯಾಮ್ರಾಗಳಿದಾವೆ ನೋಡಿ ಆ ಗಾಡಿ ಬಳ್ಳಾರಿಯ ಮಣ್ಣಿನಲ್ಲಿ ಈಗ ನಾವು ವೇಗವಾಗಿ ಹೋಗೋಣ, ಆದಷ್ಟು ಹೋಗೋಣ. ಇಲ್ಲ ಗಾಡಿ ಮುಂದೆ ಮಾತಾಡ್ತಾ ಇದ್ದಾರಲ್ವಾ ಮುಂದೆ ಇಲ್ಲಿ ಕ್ಯಾಮ್ರಾಗಳು ಗಾಡಿ ಜಾಸ್ತಿನಾ ಕ್ಯಾಮ್ರಾಗಳು ಕಾಣ್ತಾ ಇಲ್ವಾ ಚಾನಲ್ ಕಾರ್ಯಕರ್ತರ ಖುಷಿನೇ ನಮ್ಮ ಖುಷಿ. ಹಾಗಾಗಿ ನಾವು ಸಮಯದ ಅಭಾವ ಇರೋದ್ರಿಂದ ಏನೂ ಇಲ್ಲ, ಕ್ಯಾಮ್ರಾಗಳ ಗಾಡಿ ಕುಣಿದಾಡ್ಕೊಂತ ಹೋಗೋಣ, ಏನು ತೊಂದರೆ ಇಲ್ಲ. ನಾವು ಇನ್ ಟೈಮ್ ನಲ್ಲಿ ಹೋಗಿ